ದೇವರು ಒಬ್ಬನೇ ಇರೋದು. ದೇವನೊಬ್ಬ, ನಾಮ ಹಲವು. ದೇವನೊಬ್ಬ, ನಾಮ ಹಲವು. ಆಮೇಲೆ ದೇವರು ಗುಡಿನಲ್ಲೂ ಇರ್ತಾನೆ, ಎಲ್ಲ ಕಡೆನೂ ಕೂಡ ಇರ್ತಾನೆ. ಗುಡಿನಲ್ಲೇ ದೇವರು ಇರ್ತಾನೆ ಅಂತಕ್ಕಂಥ ನಂಬಿಕೆ ಇದ್ದರೆ ಅದು ಸರಿಯಾದಂಥ ನಂಬಿಕೆ ಅಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ, ಗುಡಿಲೂ ಇದ್ದಾನೆ, ಬೇರೆ ಕಡೆನೂ ಇದ್ದಾನೆ. ಆದ್ದರಿಂದ ದೇವರನ್ನ ಯಾರು ಭಕ್ತಿಯಿಂದ, ಶುದ್ಧವಾದಂಥ ಭಕ್ತಿಯಿಂದ ಪೂಜಿಸ್ತಾರೆ ಅವ್ರಿಗೆ ಒಳ್ಳೆಯದನ್ನ ಮಾಡ್ತಾರೆ ದೇವರು. ಅದಕ್ಕೋಸ್ಕರನೇ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಭಕ್ತಿ ಭಂಡಾರಿ ಬಸವಣ್ಣ, ನನ್ನ ಕಾಲೇ ಕಂಬ. ಬಡವರು ಉಳ್ಳವರು ದೇವಾಲಯ ಮಾಡುವರು, ಶ್ರೀಮಂತರು ದೇವಾಲಯ ಮಾಡ್ತಾರೆ. ನಾನು ಬಡವನಯ್ಯ, ನಾನೇನು ಮಾಡಲಿ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಅದರಿಂದ ದೇವರು ನಿಮ್ಮಲ್ಲೇ ಇದ್ದಾನೆ. ದೇವರು ನಿಮ್ಮಲ್ಲೂ ಕೂಡ ಇದ್ದಾನೆ, ನನ್ನಲ್ಲೂ ಕೂಡ ಇದ್ದಾನೆ. ಅದರಿಂದ ದೇವರು ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಪ್ರತಿನಿತ್ಯ ನೋಡ್ತಾನೆ, ಪ್ರತಿ ಕ್ಷಣದಲ್ಲೂ ನೋಡ್ತಾನೆ. ನಾವು ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೀವೋ ಅಂತಕ್ಕಂಥದ್ದು ನೋಡ್ತಾನೆ. ಅದಕ್ಕೋಸ್ಕರನೇ ದೇವ್ರಿಗೆ ನಾವು ಒಲಿಸ್ಕೋಬೇಕಾದ್ರೆ, ದೇವರು ನಿಮಗೆ ಒಳ್ಳೇದು ಮಾಡಬೇಕಾದ್ರೆ ಯಾವತ್ತೂ ಕೂಡ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬಾರದು. ಯಾವತ್ತೂ ಕೂಡ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬಾರದು. ನನಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಬೇರೆಯವ್ರಿಗೂ ಒಳ್ಳೇದು ಮಾಡಲಿ. ಇಡೀ ನಾಡಿಗೆ ಒಳ್ಳೇದು ಮಾಡಲಿ. ಅದಕ್ಕೋಸ್ಕರ ನಾವು ಶುದ್ಧವಾದಂಥ ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಯಾರಿಗೂ ಕೆಟ್ಟದನ್ನು ಬಯಸಬಾರದು, ಎಲ್ರಿಗೂ ಒಳ್ಳೆಯದನ್ನೇ ಬಯಸಬೇಕು. ಬೇರೆಯವರನ್ನು ಪ್ರೀತಿ ಮಾಡಬೇಕು, ದ್ವೇಷಿಸಬಾರದು. ಯಾವ ಧರ್ಮದಲ್ಲೂ ಇಲ್ಲ, ಮುಸಲ್ಮಾನರಲ್ಲೂ ಇಲ್ಲ, ಕ್ರಿಶ್ಚಿಯನ್ರಲ್ಲೂ ಇಲ್ಲ, ಹಿಂದೂಗಳಲ್ಲೂ ಇಲ್ಲ, ಬೌದ್ಧರಲ್ಲೂ ಇಲ್ಲ, ಸಿಖ್ರಲ್ಲೂ ಇಲ್ಲ, ಜೈನರಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಎಲ್ಲ ಧರ್ಮಗಳು ಹೇಳೋದು ಒಂದೇನೆ, ಪ್ರೀತಿ ಮಾಡಿ ದ್ವೇಷ ಮಾಡಬೇಡಿ.